ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ 2026-27ನೇ ಸಾಲಿನ ರಾಜ್ಯ ಮುಂಗಡ ಪತ್ರ ವಿಕಸಿತ ಭಾರತಕ್ಕೆ ಪೂರಕವಾಗಿಲ್ಲ. ಬದಲಾಗಿ ಕೆಲವರನ್ನು ಮೆಚ್ಚಿಸಲು ಮಂಡಿಸಿದ ಬಜೆಟ್ ಇದಾಗಿದೆ ಎಂದು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ರಾಜ್ಯ ಮುಂಗಡ ಪತ್ರ ಜನಸಾಮಾನ್ಯರು, ಬಡವರು, ಧ್ವನಿ ಇಲ್ಲದವರು ಹಾಗೂ ಹಿಂದುಳಿದ ವರ್ಗದವರಿಗೆ ಪೂರಕವಾಗಿಲ್ಲ. ಕೇಂದ್ರ ಸರ್ಕಾರವನ್ನು ವಿನಾಕಾರಣ ದೂಷಿಸಲೆಂದೇ ಮುಂಗಡ ಪತ್ರ ಮಂಡಿಸಿದ್ದಾರೆ. ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗಬೇಕಾದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳಂತೆ ಕೆಲಸ ಮಾಡಬೇಕಾಗಿದೆ. ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರದ ಜೊತೆ ಕೈಜೋಡಿಸುವುದು ಅವಶ್ಯಕವಾಗಿದೆ ಎಂದು ಹೇಳಿದ್ದಾರೆ. ಸಮತೋಲನ ಮಾಡ್ತಕ್ಕಂಥದ್ರೊಳಗೆ ಅಸಮಾನತೆಯನ್ನು ಯಾಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ? ನೀವು ಮುಸಲ್ಮಾನರ ಓಲೈಕೆ ಮಾಡೋದಕ್ಕೆ ನೀವೇನೇನು ಕೊಡ್ತೀರೋ ಕೊಡೋದಕ್ಕೆ ನಮ್ದೇನು ಇದಿಲ್ಲ. ಆದರೆ ಇನ್ನೊಂದು ವರ್ಗ ಯಾರಿದ್ದಾರೆ, ಬಹುಸಂಖ್ಯಾತರು, ಬೇರೆ ಬೇರೆ ಇದರೊಳಗೆ ಹಿಂದೂಗಳು ಅಂತ ಏನಿದ್ದಾರೆ, ಆ ದೇವಾಲಯಗಳಿಗಾಗಲಿ, ಆ ದೇವಸ್ಥಾನದ ಸಂರಕ್ಷಣೆಗಾಗಲಿ, ಆ ಶಾಲೆಗಳನ್ನು ನಡೆಸ್ತಕ್ಕಂಥ 3-4 ಸಾವಿರ ಶಾಲೆ ಮುಚ್ಚಿರೋದಕ್ಕಾಗಲಿ, ಮತ್ತು ₹1 ಕೂಡ ಹಿಡ್ದಿರಾ ನೀವು ಯಾವ ರೀತಿ ಮಾಡ್ತಾಯಿದ್ದೀರಿ? ಅದಲ್ಲದೆ ಇದು ಏನು ಅನ್ನಿಸ್ತದೆ ನಿಮಗೆ? ಯಾರನ್ನು ಓಲೈಕೆ ಮಾಡಿ ವೋಟ್ ಬ್ಯಾಂಕನ್ನು ಮಾಡ್ಕೊಳ್ಳೋದಕ್ಕೆ ಈ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದೀರಿ?